ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿ ಲವರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್. ಇಂದು ನಮ್ಮ ಬಾಲೆಯವರು ನಡೆಸಿರ್ತಕ್ಕಂಥ ಸಿನಿಮಾ ಡಾಕು ಮಹಾರಾಜ್ ಸಿನಿಮಾ. ಇದು ನಮ್ಮ ಮಾಲೂರಿನ ಬಾಲೇಜ್ ಥಿಯೇಟರ್ ನಲ್ಲಿ ರಿಲೀಸ್ ಆಗಿತ್ತು. ಬೆಳಿಗ್ಗೆ 6:00 ನೋಡಿದೆ. ನೀವು ನೋಡ್ಬೇಕು ನಮ್ಮ ಬಾಲೇಜ್ ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ. ಈಗ ಆಲ್ರೆಡಿ 10:30 ಶೋ ಇದೆ. ನೀವು ಬಂದು ನೋಡಿ, ಬುಕ್ ಮೈ ಶೋ ಬುಕ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಸಕ್ಕತ್ತಾಗಿದೆ ಸಿನಿಮಾ. ನಿಮ್ಮಿಂದ ರಿವ್ಯೂ ತರ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಮ್ಮ ಬಾಲಕೃಷ್ಣ ಅವ್ರು ನಡೆಸಿರ್ತಕ್ಕಂಥ ಸಿನಿಮಾ ಡಾಕು ಮಹಾರಾಜ್. ದಬಡಿ ದಿಬಿಡಿ ದಬಡಿ ದಿಬಿಡಿ ದಬಡಿ ದಿಬಿಡಿ ನೋಡಿ, ಎಂಜಾಯ್ ಮಾಡಿ. NBK ನಟಸಿಂಹ ನಂದಮೂರಿ ಬಾಲಕೃಷ್ಣ ಅವರ 109ನೇ ಚಿತ್ರ ಡಾಕು ಮಹಾರಾಜ್ ಬಹಳ ಅದ್ಭುತವಾಗಿ ಬಂದಿದೆ. ಈ ಚಿತ್ರ ನಿರ್ದೇಶಕ ಬಾಬಿ ಕೊಯ್ಲಿ ಅವರ ಒಂದು ಚಿತ್ರ ನಿರ್ದೇಶಕ ಬಹಳ ಚೆನ್ನಾಗಿ ಬಂದಿದೆ. ಮತ್ತು BGM ಮ್ಯೂಸಿಕ್ SS ತಮರ್ ಅವರ 4ನೇ ಚಿತ್ರ ಬಹಳ ಇಂಪಾಗಿ ಬಂದಿದೆ. ಈ ಚಿತ್ರದಲ್ಲಿ ಯಾವುದೇ ತರಹದ ಒಂದು ಸನ್ನಿವೇಶ ಆಗಲಿ, ಒಂದು ಫೈಟ್ ಆಗಲಿ, ಒಂದು ಇದಾಗಲಿ ಬಹಳ ಚೆನ್ನಾಗಿ ಬಂದಿದೆ. 64ನೇ ವರ್ಷದಲ್ಲಿ ನಂದಮೂರಿ ಬಾಲಕೃಷ್ಣರವರು ಮಾಡಿರ್ತಕ್ಕಂಥ ಒಂದು ಚಿತ್ರ ಬಹಳ ಚೆನ್ನಾಗಿ ಬಂದಿದೆ. ಈಗ 15-20 ದಿವಸ ಮುಂಚೆ ಹೇಳ್ತಾ ಇದ್ರು, ನಮ್ಮ ಮಿತ್ರರು ಹೇಳ್ತಾ ಇದ್ರು, ಕೊಂಡವಿಟಿ ದೊಂಗದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಮಾಡಿದ್ದಾರೆ ಮತ್ತು ಕೊಂಡವಿಟಿ ಅದು ಬೆಬ್ಬುಲಿಪಿಯಲ್ಲಿ NTR ಮಾಡಿದ್ದಾರೆ, ಗಜ ದೊಂಗ ಅಂತ ಹೇಳ್ತಾ ಇದ್ರು. ಆದರೂ ಸಿನಿಮಾದ ಒಂದು ರೀತಿ ಹೋಗಿ ನಾವು ನೋಡಬೇಕು. ಈ ಚಿತ್ರ ಬಾಲಕೃಷ್ಣ ಅವರು ನೋಡ್ತಾ ಇದ್ರೆ ಇದರಲ್ಲಿ ಯಾವುದಾದ್ರು ಬೆಬ್ಬುಲಿಪುಲಿಯಲ್ಲಿ NT ರಾಮಾರಾವ್ ಅವರು ಭೇಟಿ ನೀಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಆ್ಯಕ್ಟ್ ಮಾಡಿದ್ದಾರೆ. ಅವರು ಬಹಳ ಚೆನ್ನಾಗಿ ಬಂದಿದೆ. ಬಿಡಿ, ಕುಟುಂಬ ಅವ್ರಿಗೆ ಸಮೇತವಾಗಿ ಚಿತ್ರ ನೋಡ್ಬೋದು. ಇದರಲ್ಲಿ ಯಾವುದೇ ಒಂಥರ ಅಂತ ಒಂದು ಇದಿಲ್ಲ. ಹ್ಯಾಟ್ರಿಕ್ ಹಿಂದೂಪುರದ MLA ಆಗಿ 3 ಸಲ ಅವರು ಹ್ಯಾಟ್ರಿಕ್ ಆಗಿಬಿಡಿದ್ರು. ಈ ಕೂಡ 4ನೇ ಚಿತ್ರ ಹ್ಯಾಟ್ರಿಕ್ ಆಗಿ ಬಿಗ್ ಬಸ್ಟರ್ ಆಗಿ ಚಿತ್ರ ಮುಂದೆ ಸಾಗಿ ಹೋಗ್ತಾ ಇದೆ. ಕುಟುಂಬ ಸಮೇತವಾಗಿ ನೋಡ್ಬೋದು ಈ ಚಿತ್ರ ಎಷ್ಟು ಬೇಕು ಅಷ್ಟು ಬಾಬಿ ಕೊಯ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಸಿನಿಮಾ ನೋಡಿ. ಈ ಚಿತ್ರದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದವರಿಗೆ, ಎಲ್ಲ ನಿಪುಣರಿಗೂ ಮತ್ತು ನಿರ್ದೇಶಕರಿಗೂ ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು. ಮತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನಟಸಿಂಹ ನಂದಮೂರಿ ಬಾಲಕೃಷ್ಣ ಮತ್ತು NT ರಾಮಾರಾವ್ ಅವರ ಅಭಿಮಾನಿಗಳ ಬಳಗದಲ್ಲಿ ಒಂದು ವಾರದಿಂದ ಸುಮಾರು 4-5 ದಿವಸದ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯ ಅಭಿಮಾನಿಗಳಿಗೆ ಮತ್ತು ಮಿತ್ರರಿಗೆ ಮತ್ತು ನನ್ನ ಅಣ್ಣ ತಮ್ಮಂದಿರಿಗೆ ಮತ್ತು ನನ್ನ ಅಭಿಮಾನ ಬಳಗದವರಿಗೆ ಎಲ್ಲರಿಗೂ ತುಂಬ ಹೃದಯ ಸ್ವಾಗತವನ್ನು ಬಯಸಿದ್ದೇನೆ. ಸಮಾಜಮೇ ನಾ ದೇವಾಲಯ ಪ್ರಜೆಗಳೇ ನಾ ದೇವಳು ಅಭಿಮಾನ ಮೀತೋ ಊಟ ಈಸ್ ಅ ಲೆಜೆಂಡ್. ಸೂಪರ್ ಆಗಿದೆ ಒಂದೇ ಬಾಲಕೃಷ್ಣ ಕೆರಿಯರ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್. ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ, ಜೈ ಬಾಲಯ್ಯ. ನಟಸಿಂಹ ನಂದಮೂರಿ ಬಾಲಕೃಷ್ಣ ಅವರ ಚಿತ್ರ ಇದು. 2021ರಲ್ಲಿ ತೆರೆ ಕಂಡಂಥ ಚಿತ್ರ ಅಖಂಡ ಮತ್ತು 2023 ವೀರಸಿಂಹ ರೆಡ್ಡಿ. 23 ಸೆಪ್ಟೆಂಬರ್ ಅಕ್ಟೋಬರ್ ರಿಲೀಸ್ ಆಗ್ತಕ್ಕಂಥ ನೇಲಕೊಂಡ ಭಗವಂತ ಕೇಸರಿ. ಈಗ 2024 ಸಂಕ್ರಾಂತಿ ಹಬ್ಬ ದಿವಸ ಡಾಕು ಮಹಾರಾಜ್ వచ్చింది చలికాలం బాలయ్య బాబు వస్తే గలగలం అన్నములో తెలుగులేదు బాలయ్య బాబు తిరగలేదు పుడితే పుట్టాలి బాలయ్య అభిమానితో పుట్టాలి. ಫಸ್ಟ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ. ಅವರು ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತದೆ. ಅಲ್ಲಿ ಒಂದು ಸರ್ಕಾರದ ಪರಿಸ್ಥಿತಿ ಇರ್ತದೆ, ಇನ್ನೊಂದು ನೀರಿನ ಅಭಾವ ಇರ್ತದೆ ಮತ್ತು ಊಟದ ಅಭಾವ ಇರ್ತದೆ. ಸೊ ಅಲ್ಲಿ ಒಬ್ಬರು ವಿಲನ್ ಇದ್ದಾರಲ್ಲ, ಅವರು ಮಿಸ್ಸಸ್ಸೇ ಅಲ್ಲಿ DC ಆಗಿರ್ತಾರೆ. ಅಲ್ಲಿ ಏನಾಗ್ತದೆ ಅಂದರೆ ಪಾಪ ಇಂಜಿನಿಯರ್ ಆಗಿ ಅವರು ಪ್ಲಾನಿಂಗ್ ಮಾಡ್ಕೊಂಡು ಅಲ್ಲಿ ಪ್ಲಾನ್ ಮಾಡ್ಕೊಳ್ತಾರೆ. ಆದರೆ ಅಲ್ಲಿ ಹೋದಾಗ DC ಅವರು ಪಾಪ ಅವರು ವಿಲನ್ ಅವರು ಹೆಚ್ಚಿಯಾಗಿ ಇದ್ದಾಗ ಆ ಅಮ್ಮ ಏನು ಮಾಡೋದು ಬಾಲಕೃಷ್ಣ ಕೆರಿಯರ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್. ಆಕೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಸನ್ನಿವೇಶದಲ್ಲಿ ಏನಂತ ಸಾಯಿಸೋದಕ್ಕೆ
ಪ್ರಯತ್ನ ಪಟ್ಟಾಗ ಇದು ಡಾಕ್ಟರ್ ಅಲ್ಲಿ ಮುಂದೆ ಸಾಕ್ತಾರೆ. ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ. ಮೇಡಮ್ ಸಾಂಗ್ ಬಂದು ಒಂದೇ ಒಂದು ಸಾಂಗ್ ಸಾಂಗ್ ಮತ್ತು ಹೈಲೈಟ್ ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ. ಮತ್ತೆ ರಾಜಸ್ಥಾನದಲ್ಲಿ ಉದಯಪುರದಲ್ಲಿ ಬಾಲಕೃಷ್ಣ ಅವರ ಒಂದು ಯಾವುದೇ ಥರ ಒಂದು ಟ್ಯೂಬ್ ಇಲ್ಲದೆ ಒಂದು ಕುದುರೆ ಮೇಲೆ ಒಂದು ಇದು ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಬಂದಿದೆ ಈ ಚಿತ್ರ. ಸಿನಿಮಾ ನೋಡಿ ಖಂಡಿತ ಕುಟುಂಬ ವರ್ಗದ ಚಿತ್ರ ನೋಡ್ಬೋದು. ಯಾವುದೇ ಇದರಲ್ಲಿ ಸಂಶಯ ಇಲ್ಲ. ಒಳ್ಳೆ ಚಿತ್ರ, ಹೋಗಿ ಚಿತ್ರ ನೋಡ್ಬೋದು. Tamil music, background music, excellent, direction, excellent, number one picture. Jai Balaya! Jai Balaya! ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅಂದ್ರೆ ನೀರಿನ ಸಮಸ್ಯೆಗೆ ಏನೆಲ್ಲ ರಾಜಕಾರಣದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮನೆಯಲ್ಲಿ ಒಬ್ಬ ರಾಜಕಾರಣಿ ಇದ್ದರೆ ಏನೇನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂತ ನೀಟಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿದೆ. ಒಂಥರ ನಂದಮುರಿ ಅಭಿಮಾನಿಗಳಿಗೆ ಒಂಥರ ಮುಂದೆ 2 ದಿನ ಮುಂಚೆನೇ ಹಬ್ಬ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಬಾಲಯ್ಯ. ಜೈ ಬಾಲಯ್ಯ. ಸೂಪರ್ ಸೂಪರ್ ಸೂಪರ್